ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ದಿನವೇ ಮಕರ ಸಂಕ್ರಾಂತಿ. ಈ ಬಾರಿ ಸಂಕ್ರಾಂತಿ ಹಬ್ಬವನ್ನು ನಾವು ಜನವರಿ 15ನೇ ತಾರೀಕು ಗುರುವಾರದಂದು ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬೇಕು. ಸೂರ್ಯದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಸಮಯ ಜನವರಿ 14ನೇ ತಾರೀಕು ಬುಧವಾರ ಮಧ್ಯಾಹ್ನ 3:13 ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಆ ದಿನದಂದು ಮಕರ ಸಂಕ್ರಾಂತಿ ಹಬ್ಬ ಅಂತ ಆಚರಣೆ ಮಾಡೋ ಹಾಗಿಲ್ಲ. ಏಕೆಂದರೆ ಆ ದಿನ ಅಂದರೆ ಜನವರಿ 14ನೇ ತಾರೀಕು ಬುಧವಾರದಂದು ಏಕಾದಶಿಯು ಬಂದಿದೆ, ಷಟ್ತಿಲ ಏಕಾದಶಿಯು ಬಂದಿದೆ. ಹಾಗಾಗಿ ಏಕಾದಶಿ ಬಂದಿರುವುದರಿಂದ ಆ ದಿನ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡೋದಕ್ಕಾಗಲ್ಲ. ಜೊತೆಗೆ ಆ ದಿನ ಮಧ್ಯಾಹ್ನದ ನಂತರ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕು. ಸೊ ಹಾಗಾಗಿ ಸೂರ್ಯೋದಯದಲ್ಲಿ ಸ್ನಾನವನ್ನು ಮಾಡಬೇಕಾಗುತ್ತೆ. ಸೊ ನಾವು ಹಾಗಾಗಿ ಜನವರಿ 15ನೇ ತಾರೀಕು ಗುರುವಾರದಂದು ಬೆಳಗ್ಗೆ ಸೂರ್ಯೋದಯದಲ್ಲಿ ಸ್ನಾನವನ್ನು ಮಾಡಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬೇಕು. ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಜನವರಿ 15ನೇ ತಾರೀಕು ಗುರುವಾರದಂದು ಮಾಡುವುದು ಉತ್ತಮ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಹಾಗಾಗಿ ಸೂರ್ಯೋದಯದ ಸಮಯ ನಮಗೆ ಬೇಕೇ ಬೇಕಾಗುತ್ತೆ. ಜನವರಿ 14 ಮಧ್ಯಾಹ್ನದ ಮೇಲೆ ನಮಗೆ ಸೂರ್ಯೋದಯ ಆಗೋದಿಲ್ಲ. ಜನವರಿ 15ರಂದು ಬೆಳಗ್ಗೆ ನಾವು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ನಾವು ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಮಾಡಬೇಕು. ಇನ್ನು ಅವತ್ತಿನ ದಿವಸ ದಾನವನ್ನು ಕೂಡ ಮಾಡಬೇಕು. ಮುಖ್ಯವಾಗಿ ಎಳ್ಳಿನ ದಾನವನ್ನು ಮಾಡಬೇಕು, ಕಪ್ಪು ಎಳ್ಳಿನ ದಾನವನ್ನು ಮಾಡಬೇಕು. ಹಾಗೆಯೇ ಕಪ್ಪು ಎಳ್ಳಿನ ದಾನದ ಜೊತೆಗೆ ನೀವು ಬೆಲ್ಲದ ದಾನವನ್ನು ಕೂಡ ಮಾಡ್ಬೋದು. ಈ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ಶನಿ ದೋಷಗಳು ಕಳೆಯುತ್ತವೆ. ಕಪ್ಪು ಎಳ್ಳು ಶನಿ ದೇವನೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ವಸ್ತು. ಹಾಗೆಯೇ ಬೆಲ್ಲವು ಸೂರ್ಯದೇವನಿಗೆ ಸಂಬಂಧವನ್ನು ಹೊಂದಿರುವಂತಹ ವಸ್ತು. ಹಾಗಾಗಿ ಎರಡನ್ನೂ ಕೂಡ ದಾನವನ್ನು ಮಾಡಬೇಕು. ಸಂಕ್ರಾಂತಿ ಹಬ್ಬ ಅಂದ್ರೇನೆ ಎಳ್ಳು ಬೆಲ್ಲ ಬೀರುವಂಥದ್ದು. ಈ ಎಳ್ಳು ಮತ್ತು ಬೆಲ್ಲದ ಜೊತೆಗೆ ಇನ್ನು ಯಾವೆಲ್ಲ ವಸ್ತುಗಳನ್ನ ದಾನ ಮಾಡ್ಬೋದು ಅಂದರೆ ಹೊದಿಕೆಗಳನ್ನು ದಾನವನ್ನು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಕಪ್ಪು ಬಣ್ಣದ ಹೊದಿಕೆ, ಕಪ್ಪು ಬಣ್ಣದ ಕಂಬಳಿಯನ್ನು ದಾನವಾಗಿ ಕೊಡ್ಬೋದು. ಹಾಗೆಯೇ ಕಪ್ಪು ಬಣ್ಣದ ಛತ್ರಿಗಳನ್ನು ದಾನವಾಗಿ ಕೊಡ್ಬೋದು, ಚಪ್ಪಲಿಗಳನ್ನು ದಾನವಾಗಿ ಕೊಡ್ಬೋದು, ತುಪ್ಪವನ್ನು ದಾನವಾಗಿ ಕೊಡ್ಬೋದು. ದವಸ ಧಾನ್ಯಗಳನ್ನು 6 ಅಥವಾ 7 ಬಗೆಯ ದವಸ ಧಾನ್ಯಗಳನ್ನು ನಾವು ಬ್ರಾಹ್ಮಣರಿಗೆ ಅವತ್ತಿನ ದಿವಸ ದಾನವಾಗಿ ಕೊಡ್ಬೋದು. ಉದ್ದಿನ ಬೇಳೆಯನ್ನು ಕೂಡ ಅವತ್ತಿನ ದಿವಸ ದಾನವಾಗಿ ಕೊಡ್ಬೋದು. ಎಲ್ಲಾ ವಸ್ತುಗಳನ್ನು ಕೂಡ ಸಂಕ್ರಾಂತಿ ಹಬ್ಬದ ದಿನ ದಾನವಾಗಿ ಕೊಡ್ಬೋದು. ಮುಖ್ಯವಾಗಿ ಕಪ್ಪು ಎಳ್ಳು ಮತ್ತು ಬೆಲ್ಲವನ್ನು ದಾನವಾಗಿ ಕೊಡುವುದರಿಂದ ಶುಭವಾದ ಫಲಗಳನ್ನು ನಾವು ಪಡೆದುಕೊಳ್ಳುತ್ತೀವಿ. ಇನ್ನು ಅವತ್ತಿನ ದಿವಸ ಎಳ್ಳಿನಿಂದ ನಾವು ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಈ 5 ಕೆಲಸಗಳನ್ನ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಎಳ್ಳಿನಿಂದ ಮಾಡುವುದರಿಂದ ಸಾಕಷ್ಟು ಲಾಭಗಳು ನಮಗೆ ಇವೆ. ಮೊದಲನೆಯದು ಏನಂದ್ರೆ ಸಂಕ್ರಾಂತಿ ಹಬ್ಬದ ದಿನದಂದು ಎಳ್ಳಿನಿಂದ ಸ್ನಾನವನ್ನ ಮಾಡುವಂಥದ್ದು. ಎಳ್ಳಿನಿಂದ ಸ್ನಾನ ಅಂದ್ರೆ ಪೂರ್ತಿಯಾಗಿ ಎಳ್ಳನ್ನ ಹಾಕೊಳ್ಳುವಂಥದ್ದಲ್ಲ. ಸ್ನಾನ ಮಾಡುವಂತ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನ ಬೆರೆಸಿ ಒಂದು 10 ನಿಮಿಷ ಬಿಟ್ಟು ನಂತರ ನೀವು ಆ ಕಪ್ಪು ಎಳ್ಳನ್ನ ಬೆರೆಸಿರುವಂತ ನೀರಿನಿಂದ ಸ್ನಾನವನ್ನ ಮಾಡುವುದರಿಂದ ಶನಿ ದೋಷಗಳು ಕಳೆಯುತ್ತವೆ. ಹಾಗೇನೆ ಸ್ವಲ್ಪ ಕಪ್ಪು ಎಳ್ಳನ್ನ ತೆಗೆದುಕೊಂಡು ಚೆನ್ನಾಗಿ ಅರೆದು ಬಿಟ್ಟು ಅದನ್ನ ನಮ್ಮ ಮೈಗೆಲ್ಲ ಹಚ್ಚಿಕೊಂಡು ಪೇಸ್ಟ್ ರೀತಿಯಾಗಿ ಮಾಡಿ ಮೈಗೆಲ್ಲ ಹಚ್ಚಿಕೊಂಡು ಸ್ವಲ್ಪ ಸಮಯ ಬಿಟ್ಟು ನಂತರ ಸ್ನಾನ ಮಾಡುವುದರಿಂದ ಕೂಡ ಸಾಕಷ್ಟು ಪ್ರಯೋಜನಗಳಿವೆ. ಈ ಮಕರ ಸಂಕ್ರಾಂತಿ ಸಮಯದಲ್ಲಿ ಚಳಿ ಹೆಚ್ಚಾಗಿರುತ್ತೆ. ಸ್ಕಿನ್ ಎಲ್ಲ ಅಂದ್ರೆ ಚರ್ಮ ಎಲ್ಲ ಬಿರುಕು ಬಿಡುವಂಥದ್ದು, ಒಣಗೋಗುವಂಥದ್ದು ಈ ರೀತಿಯಾಗಿ ಆಗುತ್ತೆ. ಎಳ್ಳಿನಲ್ಲಿ ಎಣ್ಣೆಯ ಅಂಶ ಇರುತ್ತೆ. ಹಾಗಾಗಿ ಎಳ್ಳನ್ನ ನಾವು ಮೈಗೆ ಹಚ್ಚಿ ಅದರ ಪೇಸ್ಟನ್ನು ನಾವು ಮೈಗೆ ಹಚ್ಚಿ ಸ್ನಾನ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಹೆಚ್ಚಿನ ಪ್ರಯೋಜನಗಳಿವೆ. ಹಾಗೆಯೇ ಎಳ್ಳು ಅನ್ನುವಂಥದ್ದು ಶನಿದೇವರಿಗೆ ಸಂಬಂಧಿಸಿದ ವಸ್ತು ಆಗಿರೋದ್ರಿಂದ ಶನಿ ದೋಷಗಳು ಕೂಡ ನಾವು ಎಳ್ಳಿನ ಸ್ನಾನವನ್ನ ಮಾಡುವುದರಿಂದ ಕಳೆಯುತ್ತವೆ. ಹಾಗೇನೆ ಎಳ್ಳನ್ನ ನಾವು ಎಳ್ಳು ಬೆರೆಸಿದ ನೀರಿನಿಂದ ಸೂರ್ಯದೇವರಿಗೆ ಅರ್ಘ್ಯವನ್ನ ಕೊಡಬೇಕು. ಅವತ್ತಿನ ದಿವಸ ಒಂದು ಶುದ್ಧವಾದ ಚೆಂಬಿನಲ್ಲಿ, ತಾಮ್ರದ ಚೆಂಬಿನಲ್ಲಿ ಪೂರ್ತಿಯಾಗಿ ನೀರನ್ನ ಹಾಕಿ ಸ್ವಲ್ಪ ಬಿಳಿ ಎಳ್ಳು, ಅಕ್ಷತೆ, ಹೂವು, ಶ್ರೀಗಂಧ, ಅರಿಶಿನ, ಕುಂಕುಮ, ಸ್ವಲ್ಪ ಬೆಲ್ಲ, ನಾನು ಬಿಳಿ ಎಳ್ಳು ಅಂತ ಹೇಳಿದ್ರೆ ಕಪ್ಪು ಎಳ್ಳು ಸ್ವಲ್ಪ ಬೆಲ್ಲ ಎಲ್ಲವನ್ನು ಕೂಡ ನೀರಿನಲ್ಲಿ ಹಾಕಿ ನಾವು ಪೂರ್ವಾಭಿಮುಖವಾಗಿ ನಿಂತುಕೊಂಡು ಸೂರ್ಯದೇವರಿಗೆ ಅರ್ಘ್ಯವನ್ನು ಕೂಡ ಕೊಡ್ಬೋದು. ಮನೆಯಲ್ಲಿ ಶಿವನ ವಿಗ್ರಹ ಇದ್ದರೆ ಸಂಕ್ರಾಂತಿ ಹಬ್ಬದ ದಿನದಂದು ಎಳ್ಳು ಬೆರೆಸಿದ ನೀರಿನಿಂದ ಅಭಿಷೇಕವನ್ನ ಮಾಡುವಂಥದ್ದು ಕೂಡ ತುಂಬಾನೇ ಒಳ್ಳೆಯದು. ಎಳ್ಳಿನಿಂದ ಈ 5 ಕೆಲಸಗಳನ್ನ ತಪ್ಪದೆ ಸಂಕ್ರಾಂತಿ ಹಬ್ಬದ ದಿನ ಮಾಡುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀವಿ. ಮುಖ್ಯವಾಗಿ ನಮಗೆ ಶನಿ ದೋಷಗಳು ಅನ್ನೋದು ಕಡಿಮೆಯಾಗುತ್ತದೆ. ಶನಿಯ ಕೆಟ್ಟ ಪ್ರಭಾವವು, ಕೆಟ್ಟ ದೃಷ್ಟಿ ಅನ್ನೋದು ನಮಗೆ ಕಡಿಮೆಯಾಗುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.